ಕಷಾಯ ರೆಸಿಪಿ. ವೆಲ್ಕಮ್ ಟು ಆಲ್. ದೇವರ ನೆನೆಯುತ್ತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಳಿ ಇರೋದ್ರಿಂದ ಕೆಮ್ಮು ಶೀತ ಮಕ್ಕಳಿಗೆ ಮನೆಯವರಿಗೆಲ್ಲರಿಗೂ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಲ್ಲೆಲ್ಲೋ ನೀರು ಕುಡಿದು ಏನೇನೋ ಮಾಡಿಕೊಂಡು ಶೀತ ಕೆಮ್ಮು ಅನುಭವಿಸೋಕ್ಕಿಂತ ದಿನನಿತ್ಯ ನಾವು ಕಷಾಯ ಒಂದೊತ್ತು ಕುಡಿಯೋದ್ರಿಂದ ಕೆಮ್ಮು ಶೀತದಿಂದ ದೂರ ಉಳಿಬೋದು ಅಂತ ನನ್ನ ಭಾವನೆ. ಹಾಗಾಗಿ ನಮ್ಮ ಮನೆಯಲ್ಲೂ ನಾವು ಕಷಾಯದ ಪುಡಿನ ಮಾಡ್ತೀವಿ. ನಮ್ಮ ಮನೇಲಿ ನಾವು ಯಾವ ಥರ ಕಷಾಯ ಪುಡಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಒಣಗಿರುವಂತಹ ತುಳಸಿ ಕಡ್ಡಿ, ಹಾಗೆ ಕಲ್ಲು ಸಕ್ಕರೆ, ಕಾಳುಮೆಣಸು, ಹಾಗೆಯೇ ಒಣಗಿರುವಂತಹ ಶುಂಠಿ ಪುಡಿ, ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅಲ್ಲಿ ತೊಗೊಳ್ಬೋದು. ಹಾಗೆ ಅರಿಶಿನ ಪುಡಿ ಸ್ವಲ್ಪ 1 ಚಮಚ ತೊಗೊಂಡ್ರು ಸಾಕು. ಒಣಗಿರುವಂತಹ ತುಳಸಿ ಕಡ್ಡಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೆ ನೀವು ಮಿಕ್ಸಿಯಲ್ಲಿ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣ ತುಂಡಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಪುಡಿ ಆಗುತ್ತೆ. ಹಾಗೆಯೇ ನಾನು ಒರಳಲ್ಲಿ ಹಾಕಿ ಕುಟ್ತಾಯಿದ್ದೀನಿ. ಹಾಗೆಯೇ ಕಾಳುಮೆಣಸು ಕೂಡ ಕುಟ್ತಾಯಿದ್ದೀನಿ. ಸ್ವಲ್ಪ ಪ್ರಮಾಣ ಆಗಿರೋದ್ರಿಂದ ನಾನು ಕುಟ್ತಾಯಿದ್ದೀನಿ. ಇಲ್ಲ ಅಂತಂದರೆ ನೀವು ಎಲ್ಲದನ್ನೂ ಸೇರಿಸ್ಬಿಟ್ಟು ನೀವು ಮಿಕ್ಸಿಯಲ್ಲಿ ಹಾಕ್ಕೋಬೋದು. ಅರಿಶಿಣ ಜೊತೆಗೆ ಒಣ ಶುಂಠಿ ಪುಡಿ, ಹಾಗೆಯೇ ಕುಟ್ಟಿರುವಂತಹ ಕಾಳುಮೆಣಸಿನ ಪುಡಿ ಮತ್ತು ತುಳಸಿ ಪುಡಿನ, ಕಲ್ಲು ಸಕ್ಕರೆ ಪುಡಿ, ನೀವು ಇದನ್ನೆಲ್ಲದು ಮಿಕ್ಸಿಗೆ ಒಂದೇ ಸರಿನೇ ಪುಡಿ ಮಾಡ್ಕೋಬೋದು. ಹಾಗೆ ಆ ಮಿಶ್ರಣನ ನೀರಲ್ಲಿ ಕುದಿಸ್ಬೇಕು. ಕುದಿಸಿದ್ದನ್ನು ಸೋಸಬೇಕಾಗತ್ತೆ. ಸೋಸಿಬಿಟ್ಟು ಅದಕ್ಕೆ ಸಕ್ಕರೆ ಮತ್ತು ಹಾಲು, ಸಕ್ಕರೆ ಹಾಕೋರು ಹಾಕ್ಬೋದು, ಬೆಲ್ಲ ಹಾಕ್ಕೊಂಡವ್ರು ಹಾಕ್ಕೋಬೋದು. ಹೀಗೆ ನಾವು ದಿನನಿತ್ಯ ಕಷಾಯ ಮಾಡಿಕೊಂಡು ಕುಡಿತಾ ಇದ್ದೀವಿ. ಹೀಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥದಲ್ಲೇ ಕಷಾಯ ಪುಡಿ ಮಾಡಿಕೊಂಡು ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೋಬೋದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.